ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಡೆಲಿಷಿಯಸ್ ಆಗಿರುವಂಥ ಚಿಕನ್ ಚಂಪಾರನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಬಹಳ ಸುಲಭವಾಗಿರುವಂಥ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ಆಮೇಲೆ ಇದನ್ನು ಹ್ಯಾಕ್ ಮಾಡಬೇಕು ಅನ್ನೋದನ್ನ ನೋಡ್ಕೋಣ ಬನ್ನಿ. ಇವತ್ತು ಮಾಡ್ತಾ ಇರುವಂಥ ಚಿಕನ್ ಚಂಪಾರಣ್ಗೆ ಬೇಕಾಗಿರುವಂಥ ಪದಾರ್ಥಗಳನ್ನ ಈಗ ನೋಡ್ಕೋಣ. ಮೊದಲನೇದಾಗಿ ನೀಟಾಗಿ ತೊಳೆದಿಟ್ಕೊಂಡಿದ್ದಂಥ ಅರ್ಧ kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ವಿತ್ ಬೋನು. ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ, ಒಂದು ಟೊಮಾಟೋನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಒಂದು ದೊಡ್ಡ ಸೈಜಿನ ಈರುಳ್ಳಿನ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಸ್ಮಾಲ್ ಸೈಜ್ನಲ್ಲಿ, ಅರ್ಧ ಟೀ ಸ್ಪೂನ್ನಷ್ಟು ಕಲ್ಲುಪ್ಪು, ಒಂದು ಜಾವಿತ್ರಿ, ಒಂದು ಸ್ಟಾರ್ ಹೂವು, ಬ್ಲ್ಯಾಕ್ ಏಲಕ್ಕಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು ಅರ್ಧ ಟೀ ಸ್ಪೂನು, ಚಿಲ್ಲಿ ಪೌಡ್ರು ಅರ್ಧ ಟೀ ಸ್ಪೂನು, 2 ಏಲಕ್ಕಿ, ಅರ್ಧ ಇಂಚು ಚಕ್ಕೆ, 3 ಲವಂಗ, ಜೀರಿಗೆ ಪೌಡ್ರು 1/4 ಟೀ ಸ್ಪೂನು, ಧನಿಯಾ ಪೌಡ್ರು ಅರ್ಧ ಟೀ ಸ್ಪೂನು, ಗರಂ ಮಸಾಲ ಅರ್ಧ ಟೀ ಸ್ಪೂನು, 1 ಟೀ ಸ್ಪೂನ್ನಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟು, ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸನ್ನ ನೀಟಾಗಿ ಕೈನಲ್ಲಿ ಈ ರೀತಿ ಕುಟ್ಕೊಂಡು ಇಟ್ಕೊಂಡಿರುವಂಥದ್ದು, ಪೂರ್ತಿಯಾಗಿರುವಂಥ ಸಣ್ಣ ಸೈಜಿನ ಬೆಳ್ಳುಳ್ಳಿ 1, ಸಾಸಿವೆ ಎಣ್ಣೆ 20 ml ಅಷ್ಟು. ಇಷ್ಟನ್ನೆಲ್ಲ ತಗೊಂಡು ಆದ್ಮೇಲೆ ಇದನ್ನ ಉಪಯೋಗಿಸ್ಕೊಂಡು ಚಿಕನ್ ಚಂಪಾರನ್ ಹೇಗೆ ಮಾಡಬೇಕು ಅನ್ನೋದನ್ನ ಈಗ ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಮ್ಯಾರಿನೇಷನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ವಿಧಾನಗಳನ್ನ ಈಗ ನೋಡ್ಕೋಣ. ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಟೊಮಾಟೋನ ಈಗ ಇದಕ್ಕೆ ಸೇರಿಸ್ಕೊತಾ ಇರೋದು, ಮತ್ತು ಈರುಳ್ಳಿ, ಗಾರ್ಲಿಕ್ ಜಿಂಜರ್ ಪೇಸ್ಟು, ಉಪ್ಪು, ಕರಿಮೆಣಸಿಂದು ಕುಟ್ಟಿಕೊಂಡಿರುವಂಥದ್ದು, ಅರಿಶಿನ ಪೌಡ್ರು, ಖಾರ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು, ಗರಂ ಮಸಾಲ, ಏಲಕ್ಕಿ, ಚಕ್ಕೆ ಮತ್ತು ಲವಂಗ, ಜಾವಿತ್ರಿ, ಬ್ಲ್ಯಾಕ್ ಏಲಕ್ಕಿ ಮತ್ತು ಸ್ಟಾರ್ ಹೂವು, ಇಷ್ಟನ್ನು ಸೇರಿಸ್ಕೊಂಡು ಒಂದ್ಸರಿ ಕಲಿಸ್ಕೊಂಬೋಣ. ಪೂರ್ತಿಯಾಗಿ ಎಲ್ಲ ಮಸಾಲಗಳನ್ನ ಇದಕ್ಕೆ ಹಿಡಿಯೋ ಥರ ಕಲಿಸ್ಕೊಬೇಕು. ಎಲ್ಲ ಕಲಿಸ್ಕೊಂಡಾದ್ಮೇಲೆ ಈಗ ಇದಕ್ಕೆ ಚಿಕನ್ನ ಮಿಕ್ಸ್ ಮಾಡ್ಕೋಣ. ಈಗ ಚಿಕನ್ನು ಕೂಡ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊತಾ ಇರೋದು. ಕಲಿಸ್ಕೊಂಡಿದ್ದಂಥ ಎಲ್ಲ ಪದಾರ್ಥಗಳು ಚಿಕನ್ಗೆ ಕ್ಲೀನಾಗಿ ಇಟ್ಕೊಬೇಕು. ಪೂರ್ತಿಯಾಗಿ ಈ ರೀತಿ ಕಲಸಾದ್ಮೇಲೆ ತೊಗೊಂಡಿದ್ವಲ್ಲ 20 ml ಅಷ್ಟು ಎಣ್ಣೆನ ಅದನ್ನ ಬಿಸಿ ಮಾಡ್ಕೋಣ. ಇದನ್ನ ಈಗ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಬರೋಣ. ಈಗ ಎಣ್ಣೆನ ಪೂರ್ತಿಯಾಗಿ ಬಿಸಿ ಮಾಡ್ಕೊಂಬಂದೆ, ಇದ್ರ ಮೇಲೆ ಸುರ್ಕೊಬೇಕು. ಸುರ್ಕೊಂಡಾದ್ಮೇಲೆ ಒಂದ್ಸರಿ ಸ್ಪೂನಲ್ಲಿ ಎಣ್ಣೆನೂ ಮತ್ತು ಇವೆಲ್ಲ ಚೆನ್ನಾಗಿ ಬೆರೆಯೋ ಥರ ಕಲಿಸ್ಕೊಂಬಿಡಿ. ಒಂದ್ಸರಿ ಈ ರೀತಿ ಕಲಸಾದ್ಮೇಲೆ ಈಗ ಇದನ್ನು ಮ್ಯಾರಿನೇಷನ್ಗೋಸ್ಕರ ಇಟ್ಕೊಬೇಕು. 2 ಅವರ್ ಇಟ್ಕೊಬೇಕು. ಮ್ಯಾರಿನೇಷನ್ ಅಂದರೆ ಟೈಮ್ ಇದ್ದಲ್ಲಿ 4 ಅವರ್ ಇಟ್ಕೊಂಡ್ರು ಕೂಡ ಭಾಳ ಅಂದರೆ ಭಾಳ ಚೆನ್ನಾಗಿರ್ತೀರ. ಈ ರೀತಿ ಪ್ಲೇಟ್ನ ಪೂರ್ತಿಯಾಗಿ ಕವರ್ ಮಾಡಬೇಕು. ಕವರ್ ಮಾಡಿದ್ದೆ ಫ್ರಿಜ್ ಇದ್ದರೂ ಓಕೆ, ಇಲ್ದಿದ್ರು ನಾರ್ಮಲ್ ಟೆಂಪ್ರೇಚರ್ ಕೂಡ ಇಟ್ಕೊಬೋದು. ಇವಾಗ ಸುಮಾರು 2.5 ಅವರು ಮ್ಯಾರಿನೇಷನ್ಗೆ ಇಟ್ಕೊಂಡಿದ್ದೆ. ಒಂದ್ಸರಿ ಈ ರೀತಿ ಕಲಿಸ್ಕೊಂಬಾಣಿದ್ದನ್ನ ತುಂಬ ನೀಟಾಗಿ ಮ್ಯಾರಿನೇಷನ್ ಆಗಿದೆ. ಒಂದು ಮೀಡಿಯಮ್ ಸೈಜಿನ ಅರ್ಧ ನಿಂಬೆಹಣ್ಣಿನ ರಸನ ಇದಕ್ಕೀಗ ಸೇರಿಸ್ಕೊಂಬೋಣ. ಉಪ್ಪು, ಹುಳಿ, ಖಾರ ಎಲ್ಲ ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿದೆ. ಇದರ ನೆಕ್ಸ್ಟ್ ಈಗ ಡೈರೆಕ್ಟಾಗಿ ಏನು ಪ್ರೊಸೀಜರ್ ಅಂತ ಮತ್ತೆ ತೋರಿಸ್ತೀನಿ ನಿಮಗೆ. ಸ್ಟವ್ ಹಚ್ಕೊಂಡಿದ್ದಾಯಿತು. ಸ್ಟವ್ ಹಚ್ಕೊಂಡ್ಮೇಲೆ ಒಂದು ಮಣ್ಣಿಂದ ಕಡಾಯಿನ ತೊಗೊಂಡಿದ್ದೀನಿ. ಈ ಕಡಾಯಿ ಒಂಚೂರು ಬಿಸಿ ಆಗಲಿ. ಈಗ ಕಡಾಯಿಗೆ ಪೂರ್ತಿಯಾಗಿ ಬಿಸಿ ಆದಮೇಲೆ ಇದಕ್ಕೆ ಸುಮಾರು ಒಂದು 6 ರಿಂದ 7 ಟೀ ಸ್ಪೂನ್ನಷ್ಟು ಸಾಸಿವೆ ಎಣ್ಣೆನ ಉಪಯೋಗಿಸ್ಕೊತಾ ಇರೋದು. ಈಗ ಎಣ್ಣೆ ಬಿಸಿ ಆಗಿದೆ. ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನ್ನ ಇವಾಗ ಇದಕ್ಕೆ ಸೇರಿಸ್ಕೊಂಬೋಣ. ಎಲ್ಲನೂ ಸೇರಿಸ್ಕೊಂಡಾದ್ಮೇಲೆ ಒಂದೇ ಒಂದು ಸರಿ ಒಂದು ಸ್ಮಾಲ್ ಮಿಕ್ಸ್ ಕೊಟ್ಕೋಣ. ಮಿಕ್ಸ್ ಕೊಟ್ಕೊಂಡು ಆದಮೇಲೆ ಒಂದು ಸಣ್ಣ ಸೈಜಿನ ಬೆಳ್ಳುಳ್ಳಿನ ಈ ರೀತಿ ಇಟ್ಕೊಂಬೋಣ. ಯಾಕೆ ಅಂದರೆ ಚಂಪಾರಣ್ಣನು ಪ್ರತಿಯೊಬ್ಬರು ಮಾಡಬೇಕಾದ್ರೂ ಹೋಟ್ಲುಗಳಲ್ಲಿ ಈ ರೀತಿ ಇದನ್ನು ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ನಾವು ಕೂಡ ಸ್ವಲ್ಪ ಅದೇ ಸ್ಟೈಲ್ ಬರಲಿ ಅಂತ ಇದನ್ನು ಇಟ್ಕೊಂಡಿದ್ದೀವಿ. ಇಟ್ಕೊಂಡು ಈಗ ಬಾಯ್ಲಿಂಗ್ಗೆ ಶುರು ಆಗಿದೆ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಬಿಸಿ ಆಗ್ತಾ ಇದೆ. ಇದ್ರ ಮೇಲೆ ಒಂದು ಚೂರು ಗಾಳಿ ಹೋಗ್ದಿರೋ ಥರ ಕ್ಲೀನಾಗಿ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಂಬೋಣ. ಮೀಡಿಯಂ ಫ್ಲೇಮ್ನಲ್ಲೇ ಸುಮಾರು ಒಂದು 10 ನಿಮಿಷ ಇದೇ ಥರ ಇದನ್ನು ಬಾಯ್ಲ್ ಮಾಡ್ಕೋಣ. ಉಪ್ಪೊಂದು ಸರಿ ಟೇಸ್ಟ್ ನೋಡ್ಕೋಣ. ಉಪ್ಪೆಲ್ಲ ಪೂರ್ತಿಯಾಗಿ ಕರೆಕ್ಟ್ ಆಗಿದೆ. ಈಗ ಈ ಹಂತದಲ್ಲಿ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ. ಒಂದು ಸರಿ ಮಿಕ್ಸ್ ಮಾಡ್ಕೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 6 ರಿಂದ 7 ಟೀ ಸ್ಪೂನ್ನಷ್ಟನ್ನ ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಹಂಚು ಇಟ್ಕೊಂಡಿದ್ದೀನಿ. ಹಂಚನ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಬೇಕು. ಇಟ್ಕೊಂಡಾದ್ಮೇಲೆ ಈಗ ನಾವು ಚಿಕನ್ ಕರಿನ ಮಾಡ್ಕೊಂಡ್ವಲ್ಲ ಅದನ್ನ ನೀಟಾಗಿ ಇದೇ ರೀತಿ ಇಟ್ಕೊಂಬೋಣ. ಅದ್ರ ಮೇಲೆ ಸರಿಸುಮಾರು ಒಂದು 40 ನಿಮಿಷದವರೆಗೂ
ಇಲ್ದಿದ್ರೆ ಒಂದು 30 ನಿಮಿಷದವರೆಗೂ ನೀಟಾಗಿ ಇದೇ ರೀತಿ ದಮ್ ಹಿಡ್ಕೊಳ್ಳಿ. ಹಬೆ ಹೊರಗಡೆ ಹೋಗ್ದಿಲ್ದಿರೋ ಥರ ಇರೋದಕ್ಕೋಸ್ಕರ ಇದ್ರ ಮೇಲೆ ಒಂಚೂರು ತೂಕ ಇಟ್ಕೊಂಬೋಣ. ಆವಾಗ ಮಣ್ಣಿಂದು ಕಡಾಯಿ ಎಲ್ಲೂ ಬ್ಯಾಲೆನ್ಸ್ ಮಿಸ್ ಆಗೋದಿಲ್ಲ, ಕ್ಲೀನ್ ಆಗಿರುತ್ತೆ. ಅದ್ರ ಮೇಲೆ ಸುಮಾರು ಒಂದು 30 ನಿಮಿಷ ಇದೇ ರೀತಿ ಬಿಟ್ಕೋಣ. ಈಗ 20 ನಿಮಿಷ ಆಗಿದೆ, ಒಂದ್ಸರಿ ಓಪನ್ ಮಾಡಿ ನೋಡೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಆ ಸ್ಮೆಲ್ಲಿಂದನೇ ಗೊತ್ತಾಗ್ತಾ ಇದೆ. ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ. ಉಪ್ಪು ಖಾರ ಎಲ್ಲ ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿದೆ. ಈಗ ಕ್ಲೋಸ್ ಮಾಡಿಕೊಂಡು ಕ್ಲೋಸ್ ಮಾಡಾದ್ಮೇಲೆ ಮತ್ತೊಂದು 10 ನಿಮಿಷ ಇದೇ ರೀತಿ ಇಟ್ಕೊಂಬೋಣ. ಈಗ ಇದನ್ನೆಲ್ಲ ಆಫ್ ಮಾಡ್ಕೊಂಬೋಣ. ಸ್ಟವ್ನ ಆಫ್ ಮಾಡ್ಕೊಂಡಾದ್ಮೇಲೆ ಒಂದ್ಸರಿ ಈ ರೀತಿ ಇದನ್ನು ತೆಕ್ಕೊತಾ ಇರೋವಂಥದ್ದು. ಬಿಸಿ ಇರ್ತೀರ, ಸ್ವಲ್ಪ ನೋಡಿ ತೊಗೊಳ್ಳಿ. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿದೆ. ಒಂದ್ಸರಿ ಟೇಸ್ಟ್ ಮಾಡ್ಕೋಣ. ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಆಗಿದೆ. ಇದ್ರ ಮೇಲೆ ಲಿಡ್ಡು ಈಗ ಕ್ಲೋಸ್ ಮಾಡಿ ಇಟ್ಕೊಂಬೋಣ. ಸ್ಟವೆಲ್ಲ ಆಫ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ತಣ್ಣಗಾಗಲಿ. ನೋಡ್ಬೋದು ಸಾರಿಂದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದ್ರಲ್ಲ ಇವತ್ತಿನ ಚಿಕನ್ ಚಂಪಾರನ್ನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನು ಭಾಳ ಸುಲಭವಾಗಿ ಮತ್ತು ಭಾಳ ಡೆಲಿಷಿಯಸ್ ಆಗಿ ಮಾಡ್ಕೊಬೋಂಥ ಈ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಯಾಗಿತ್ತು ಏನು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ತಿಳಿಸ್ಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.